ಇವತ್ತು ನಾವೆಲ್ಲ ಸೇರ್ಕೊಂಡು ಸಂಜೆನೇ ಬಿಲ್ ಪೇ ಮಾಡೋ ಹಾಗೆ ಮಾಡಿದ್ವಿ. ಇವತ್ತು 8 ಗಂಟೆಗೆ ಎದ್ದೆ, ಆದರೆ 9:30 ಎಕ್ಸಾಮ್ ಇತ್ತು. ಎಷ್ಟು ಕಣ್ಣುಸ್ಕೊಂಡ್ರು ನಿದ್ದೆ ಹೋಗ್ತಾ ಇರಲಿಲ್ಲ. ನೀರು ಕುಡಿದ್ಮೇಲೆ ಸರೋಯ್ತು. ಅದಕ್ಕೆ ಇನ್ಸ್ಟೆಂಟ್ ಆಗಿ ರೆಡಿಯಾಗಿ ಕನ್ನಡಿ ನೋಡ್ಕೋತೀನಿ, ಕತ್ತಲ್ಲಿ ಚೈನ್ ಇಲ್ಲ. ಇಟ್ಸ್ ಆಲ್ ರೈಟ್ ಅನ್ಕೊಂಡು ಮನೇಲಿ ಜಾಗ ಬಿಟ್ಟು ನಾನು ಗಾಡಿ ತಕೊಂಡು ಸೀದಾ ಕಾಲೇಜಿಗೆ ಹೊಟ್ಟೆ. ನಾನು ಎಕ್ಸಾಮ್ ಬರೆಯೋದಕ್ಕೆ. ಎಕ್ಸಾಮ್ 3 ಅವರ್ ಇತ್ತು. ಇನ್ನೂ ಟೈಮ್ ಬೇಕು ಅನ್ಸ್ತಿತ್ತು, ಆದ್ರೂ ಚೆನ್ನಾಗೇ ಬರೆದೆ. ಎಕ್ಸಾಮ್ ಮುಗಿಸಿದ ತಕ್ಷಣ ಇನ್ನೊಂದು ಚಿಕ್ಕ ಕೆಲಸ ಇತ್ತು. ಇಲ್ಲಿ ಕಾಣಿಸ್ತಾ ಇರೋರೆಲ್ಲ ನನಗೋಸ್ಕರ ಒಂದು ಜಾಗದಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ 2 ಅವರ್ ಗಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಎಲ್ಲ ಊಟ ಮಾಡಿ ಮುಗಿಸೋ ಸ್ಟೇಜ್ ಅಲ್ಲಿ ಇದ್ರು. ಆದ್ರೆ ಸುದೀಪ್ ಅವ್ರು ಚೋಟು ಮನೆ ಒಂದು ಡೈಲಾಗ್ ಹೊಡಲು, ಅದಕ್ಕೆ ಕನ್ವಿನ್ಸ್ ಆಗದೆ. ಊಟ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಸೈಲೆಂಟ್ ಆಗಿ ಒಂದ್ ಕಡೆ ನಿಂತಿದ್ವಿ. ಬಿಲ್ಲು ಸಂಜೆ ಕೈಗೆ ಬಂತು. ಇವಾಗ ಪೇ ಮಾಡಿ ಆಮೇಲೆ ಕೊಡ್ತೀವಿ ಅಂತ ಎಲ್ಲರೂ ಒಂದ್ ಡೈಲಾಗ್ ಹೊಡೆದಿದ್ದು. ಸಂಜೆ ಬಿಲ್ಲೇ ಪೇ ಮಾಡ್ಬೋದು. ಸಂಜೆಗೆ ಲಾಸ್ ಆದ್ರೂ ಲಾಭ ಆದ್ರೂ ಒಂದಂತೂ ಬಿಡಲ್ಲ, ಅದೇ ಫೋಟೋ ಶೂಟ್. 16 Pro Max ಹಿಡಿತೀನಿ ಅಂದ್ರೆ ಮನೆ ಆಗ್ಲಿ ರೋಡ್ ಆಗ್ಲಿ ಹಂಗೆ ರೆಡಿ ಆಗ್ಬಿಡ್ತಾಳೆ. ಆಕ್ಚುಲಿ ಇವರೆಲ್ಲ ಪಾರು ಪರ್ವತಿ ಫಿಲಂ ನ ಪ್ರೀಮಿಯರ್ ಶೋಗೆ ಅಂತ ಬಂದಿದ್ದು. ಶೋ ಟೈಮ್ ಅಲ್ಲಿ ನನಗೆ ಎಕ್ಸಾಮ್ ನಡೀತಾ ಇತ್ತು, ಅದಕ್ಕೆ ಲೇಟ್ ಆಗೋಯ್ತು. ಆಮೇಲೆ ಅಲ್ಲಿ ಇರೋರ್ಗೆಲ್ಲ ಬಾಯ್ ಹೇಳಿ ಇಬ್ರನ್ನ ಮೆಟ್ರೋ ಕಳಿಸಿ, ಇನ್ನಿಬ್ರನ್ನ ಕಾರಲ್ಲಿ ಕಳಿಸಿ ನಾವಿಬ್ರು ಇನ್ನೊಂದು ಜಾಗಕ್ಕೆ ಹೋದ್ವಿ. ಅಲ್ಲಿ February 9th ನಾನು ಕಂಡಕ್ಟ್ ಮಾಡೋ ವೆಬಿನಾರ್ಗೆ ಒಂದು ನಿಯಾನ್ ಲೈಟ್ ಆರ್ಡರ್ ಕೊಟ್ಟು ಅಲ್ಲಿಂದ ನಮ್ಮ ಮನೆಗೆ ಅಂತ ಹೊರಟೆ. ಆದ್ರೆ ಅದಕ್ಕೂ ಮುಂಚೆ ಸಂಜೆನ ಅವ್ರ ಮನೆಗೆ ಡ್ರಾಪ್ ಮಾಡ್ಬೇಕಾಗಿತ್ತು. ಅದಾದ್ಮೇಲೆ ನಾನು ನಮ್ಮ ಮನೆಗೆ ಹೋಗಬೇಕಾಗಿತ್ತು.